ಕರ್ನಾಟಕ ರಾಜ್ಯ ಕೊರಮ ಕೊರಚ ಮಹಿಳಾ ಸಮಾಜದ ರಾಷ್ಟ್ರೀಯ ಸಮಾವೇಶವನ್ನು ಡಿಸೆಂಬರ್ 21ರಂದು ಬೆಳಗಾವಿಯಲ್ಲಿ ಆಯೋಜಿಸಲಾಗಿದೆ ಎಂದು ಚಂದ್ರಿಕಾ ಎನ್ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಮಟ್ಟದ ಮಹಿಳಾ ಸಮಾವೇಶದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಗಮಿಸಲಿದ್ದಾರೆ. ರಾಷ್ಟ್ರೀಯ ಮಟ್ಟದ ಸಮಾವೇಶದಲ್ಲಿ ನಮ್ಮ ಸಮಾಜದ ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಬೇಕು, ಈ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಶ್ರೀ ಶರಣರುಳಿಯ ಚಂದಯ್ಯ ಪಾದಕ್ಕೆ ಸ್ಮರಿಸುತ್ತಾ ನಾನು ಚಂದ್ರಿಕಾ ಕೊರಮ ಕೊರಚ ಸಮಾಜದ ರಾಜ್ಯ ಅಧ್ಯಕ್ಷರು. ನನ್ನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಕೊರಮ ಕೊರಚ ಮಹಿಳಾ ಸಮಾಜ ರಾಜ್ಯ ಪ್ರಪ್ರಥಮ ಮಹಿಳಾ ಸಮಾವೇಶ ಹಮ್ಮಿಕೊಂಡಿದೆ. ಹಾಗಾಗಿ ಅದಕ್ಕೆ ಡೇಟ್ ಬಂದು 21 ಡಿಸೆಂಬರ್ 2028 ಭಾನುವಾರ ಬೆಳಗ್ಗೆ 11 ಗಂಟೆಗೆ. ಸ್ಥಳ ಬಂದು ಕುಮಾರಗಂಧರ್ವ. ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಸತೀಶ್ ಜಾರಕಿಹೊಳಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಅವರ ಮಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಮಹಿಳಾ ಸಮಾಜದ ಉದ್ಘಾಟನೆ ಮತ್ತು ಸಮಾವೇಶ ಎರಡು ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀವಿ. ಈ ಸಮಾವೇಶದ ಉದ್ದೇಶ ನಮ್ಮ ಕೊರಮ ಕೊರಚ ಮಹಿಳಾ ಸಮಾವೇಶ ಯಾಕೆ ಮಾಡ್ತೀವಿ ಅಂದರೆ, ನಾವಿವತ್ತು ನಾವು ಎಲ್ಲದರಲ್ಲೂ ಹಿಂದೆ ಹಾಕಿದ್ದಾರೆ. ಜಾತಿ ಇದರಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇದೆ, ನಿಮ್ಮದು ಜನಸಂಖ್ಯೆ ಇಲ್ಲ, ವೋಟ್ ಬ್ಯಾಂಕ್ ಇಲ್ಲ ನಿಮಗೆ ಅಂತ ನಮ್ಗೆ ಏನು ಪ್ರಾತಿನಿಧ್ಯ ಇಲ್ಲ ನಮಗೆ. ಇವತ್ತು ನಮಗೆ ಒಬ್ಬರು MLA ಇಲ್ಲ, ಮತ್ತು MLC ಇಲ್ಲ, ಏನೂ ಇಲ್ಲ. ನಾವು ಇವತ್ತು ರಾಜಕೀಯವಾಗಿ ಪ್ರತ್ಯೇಕವಾಗಿ ನಮಗೆ ಏನಾದರೂ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ನಮ್ಮ ಒಂದು ಕ್ಯಾಂಡಿಡೇಟಿಗೆ ಕೊಡಲಿಲ್ಲ. ಇವತ್ತು ಯಾರೂ ಇಲ್ಲಲ್ಲ, ನಮ್ಮ MLA MP ಇಲ್ಲ ನಮ್ಮ ಕೊರಮ ಕೊರಚ ಸಮಾಜದಲ್ಲಿ. ನಾವು ಯಾರನ್ನ ಕೇಳಿದ್ರು ನಮ್ಗೆ ಏನೋ ಒಂದು ಬೇಕಂದರೆ ಇವತ್ತು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ಪ್ರತ್ಯೇಕವಾಗಿ ಕೊಡಲೇಬೇಕು. ಮುಂದೆ ಯಾರು ನಮಗೆ ನಮ್ಮ ಕೊರಮ ಕೊರಚಿಗೆ ಟಿಕೆಟ್ ಕೊಡಬೇಕು, ಅವ್ರು MLA ಮಾಡಬೇಕು ಅನ್ನೋ ಉದ್ದೇಶ ನಮಗಿದೆ. ಮತ್ತು ಮಹಿಳಾ ಸಮಾಜ ಹೀಗೆ ಮಾಡಿದ್ದೀವಿ ಅಂದರೆ, ಮಹಿಳಾ ಸಮಾವೇಶ ನಮ್ಮ ಮಹಿಳೆಯರು ಎಷ್ಟು ಜನಸಂಖ್ಯೆ ಇದೆ ಇವತ್ತು. ಮಹಿಳೆಯರು ಇಲ್ಲ, ಕೊರಮ ಕೊರಚದಲ್ಲಿ ಅಷ್ಟು ಜನಸಂಖ್ಯೆ ಇಲ್ಲ. ಮಹಿಳೆಯರಲ್ಲೇ ನಾವು ತೋರಿಸ್ತೀವಿ ಎಷ್ಟು ಜನಸಂಖ್ಯೆ ಇದೆ ಅಂತ. 5,000 ಅದರಿಂದ 4,000ದಿಂದ 5,000 ಜನ ಬರೋ ನಿರೀಕ್ಷೆ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಬೋದು. ಎಲ್ಲ ಮಾಧ್ಯಮ. ನನ್ನ ಹೆಸರು ಚಂದ್ರಿಕಾ BN ಅಂತ, ಕೊರಮ ಕೊರಚದ ಮಹಿಳಾ ಸಮಾಜದ ಅಧ್ಯಕ್ಷೆ. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.